ಮಕ್ಕಳಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿಕೊಡೋದಕ್ಕೆ ಒಂದು ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ. ಅಂದರೆ ಮುಂದಿನ ಪೀಳಿಗೆಗೆ ಒಂದು ದೃಷ್ಟಿಯಿಂದಾಗಿ ಮಕ್ಕಳಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯದ ಮಹತ್ವ ತಿಳಿಸುವ ಉದ್ದೇಶ ಹಾಗೂ ಮುಂದಿನ ಪೀಳಿಗೆಯಲ್ಲಿ ನಾಯಕತ್ವ ಬೆಳೆಸುವ ದಿಸೆಯಲ್ಲಿ ಹಿರಿಯ ಪತ್ರಕರ್ತ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತ ದೀಪಕ್ ತಿಮ್ಮಯ್ಯ ಅವರ ನಾಯಕತ್ವದಲ್ಲಿ ಚರ್ಚಾ ಸ್ಪರ್ಧೆಯನ್ನು ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ವಾದ ಸರಣಿಯನ್ನು ಮಂಡಿಸಿದರು. ಪ್ರಸ್ತುತ ರಾಜಕೀಯ ವಿದ್ಯಮಾನ, ಅದರ ಜೊತೆಗೆ ಸಮಾಜಕ್ಕೆ ಅಂಟಿರುವಂಥ ಭ್ರಷ್ಟಾಚಾರದಂಥ ಪ್ರಮುಖ ವಿಷಯಗಳ ಬಗ್ಗೆ ಶಾಲಾ ವಿದ್ಯಾರ್ಥಿಗಳು ಚರ್ಚೆ ಮಾಡಿದರು. ಸುಮಾರು 50ಕ್ಕೂ ಹೆಚ್ಚು ವಿಷಯಗಳ ಮೇಲೆ ಚರ್ಚೆ ಆಗಿದೆ. ಸೊ ಈ ಮಕ್ಕಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೊ ಇನ್ನು ವರ್ಬೆಟಲ್ ಸಂಸ್ಥಾಪಕರಾಗಿರುವಂಥ ದೀಪಕ್ ತಿಮ್ಮಯ್ಯ ಮಾತನಾಡಿ ವಿದ್ಯಾರ್ಥಿಗಳಿಂದ ಇದೊಂದು ಅತ್ಯಂತ ಉಪಯುಕ್ತ ಕಾರ್ಯಕ್ರಮ ಅಂತ ಹೇಳಿದರು. Because it is not natural, it is a crime. Why are we? The population of US is in favor of lobbying. There are various politicians who focus more up against corruption because it is not natural. They are also protected. Don't you think that this makes this is a huge effort in battling corruption? If corruption was natural, then how come we have? ಇದು ಸುಮಾರು 21 ವರ್ಷಗಳಿಂದ ನಡೀತಾ ಬರ್ತಿರ್ತಕ್ಕಂಥ ವಾದ ಸ್ಪರ್ಧೆ, ನಾವು ಚರ್ಚಾ ಸ್ಪರ್ಧೆ ಅಂತ ಹೇಳಲ್ಲ, ವಾದ ಮಂಡನೆಯನ್ನು ಹೇಗೆ ಮಾಡ್ಬೋದು ಅಂತ ಮಕ್ಕಳಿಗೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಕ್ಕಂಥ ಮತ್ತು ಆ ಮೂಲಕ ಆ ವಿಷಯದಲ್ಲಿ ಅಂತ ಹೇಳಿದ್ರೆ ವಾದ ಮಂಡನೆಯಲ್ಲಿ ದೊಡ್ಡ ದೊಡ್ಡ ಸ್ಪರ್ಧೆಗಳನ್ನು ಆಯೋಜಿಸ್ತಕ್ಕಂಥ ಸಂಸ್ಥೆ ವರ್ಬ್ಯಾಟಲ್ ಅನ್ನತಕ್ಕಂಥದ್ದು ಇಂಗ್ಲೀಷ್ ಪದ. ಅದು ವರ್ಬಲ್ ಬ್ಯಾಟಲ್ ಅಂತ ಹೇಳಿದ್ರೆ ಶಬ್ದಗಳಿಂದ ನೀವು ಇದು ಮಾಡೋದು ಅಂತ ಹೇಳಿದ್ರೆ ಚಕಮಕಿ ಅಥವಾ ಯುದ್ಧ ಮಾಡತಕ್ಕಂಥದ್ದು, ವಾಗ್ಯುದ್ಧ ಅಂತಾರಲ್ಲ ಆ ರೀತಿಯಲ್ಲಿ. ಬಟ್ ಇದರಲ್ಲಿ ಶಬ್ದಗಳನ್ನು ಪದಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ಅಂತ. ಆದರೆ ಈಗಾಗಲೇ ನಾವು ಬಹಳಷ್ಟು ಮಾಡಿ ಸುಮಾರು 51,000 ಮಕ್ಕಳಿಗಿಂತ ಕಾಲೇಜು ವಿದ್ಯಾರ್ಥಿಗಳೆಲ್ಲ ಸೇರಿ ನಾವು ಅವರನ್ನು ವೇದಿಕೆ ಮೇಲೆ ವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ವರ್ಬೆಟಲ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿರೋ ತುಂಬ ಖುಷಿ ವಿಚಾರ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಅಭಿವ್ಯಕ್ತಿ ಮಾಧ್ಯಮ ಅಂದರೆ ಬರೀ ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಹೀಗೆ ಥಿಂಕ್ ಮಾಡ್ತಾರೆ. ಬಟ್ ದಿಸ್ ಇಸ್ ನೀವು ಒಂದು ವೇದಿಕೆ ಅನ್ನೋದು ಸಿಗ್ತಾ ಇದೆ. ವಾಟ್ ದೇ ಹ್ಯಾವ್ ಇನ್ಸೈಡ್ ದಟ್ ಆಲ್ ದ ಥಾಟ್ಸ್ ದೇ ಕ್ಯಾನ್ ಟೆಲ್ ಇನ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ದೇ ಆರ್ ಪ್ರಾಕ್ಟೀಸಿಂಗ್ ಹೌ ದೇ ಕ್ಯಾನ್ ಥಿಂಕ್ ಆ್ಯಂಡ್ ಹೌ ದೇ ಕ್ಯಾನ್ ಎಕ್ಸ್ಪೋಸ್ ದ್ಯಾಟ್ ಒನ್. ನಾನು ಈ ವರ್ಬ್ಯಾಟಲ್ನಿಂದ ಬಂದು ನೋಡಿದಾಗ ಇಲ್ಲಿ ಕೊಂಡೋಜಿ ಬಸಪ್ಪ ಸಭಾಂಗಣದಲ್ಲಿ ಹಲವಾರು ವಿಚಾರಗಳನ್ನು ಪ್ರಚಲಿತ ವಿದ್ಯಮಾನದಲ್ಲಿ ನಡೆತಕ್ಕಂಥ ಹಲವಾರು ವಿಚಾರಗಳಲ್ಲಿ ಇಲ್ಲಿ ಚರ್ಚಾ ಸ್ಪರ್ಧೆವಾಗಿ ನಡೆಸ್ತಾ ಇದ್ದಾರೆ. ಬಹಳ ಉಪಯುಕ್ತವಾದಂಥ ಮಾಹಿತಿ ವಿದ್ಯಾರ್ಥಿಗಳಿಗೂ ಒಂದು ಹೊಸ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಟೀಚರ್ಸ್ಗೂ ಹೊಸ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ 54 ಹೊಸ ವಿಚಾರಗಳನ್ನು ಚರ್ಚಾ ಸ್ಪರ್ಧೆಯ ಅನುಕೂಲಕ್ಕಾಗಿ ವಿದ್ಯಾರ್ಥಿಗಳ ಮನೋಭಾವನೆಯನ್ನು ಹೆಚ್ಚಿಸೋದಕ್ಕಾಗಿ ಪ್ರಚಲಿತ ವಿದ್ಯಮಾನಗಳನ್ನು ವಿದ್ಯಾರ್ಥಿಗಳು ತೆಗೆದುಕೊಳ್ಳುವಂಥ ಉದ್ದೇಶಕ್ಕಾಗಿ 54 ವಿಷಯಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. This is our second year in Verbattle and I think Verbattle is really one of the best starts we can have to a year. It's conducted right at the right season and it's conducted in the best ways possible. I think these type of competitions must be encouraged. I think we brainstorm a lot, we work really hard and we work hard for the right reasons, right? Because we learn a lot, we communicate, we learn how to communicate, we learn how to argue, we learn how to present our thoughts, we learn how to articulate them, and it's really a roller coaster at Verbattle. When I first came to Verbattle in 2022, I was pretty nervous. I really didn't know what to do. I didn't even know how to debate. But over the years, having debated in almost 26 debates, it made me pretty confident. And honestly, Verbattle is something that changed me from someone who was really nervous to someone who can stand up for themselves now. Also protected. Don't you think that this makes this is a huge effort in battling corruption? If corruption was natural, then how come we have? What did it mean?